ನಮಸ್ತೆ. ಈ ಸಂಚಿಕೆಯಲ್ಲಿ ನಾವು ಲಘುತ್ತಮ ಸಾಮಾನ್ಯ ಅಪವರ್ತ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಚಿಕೆಯ ಪ್ರಮುಖ ಉದ್ದೇಶಗಳು ದತ್ತ ಸಂಖ್ಯೆಗಳಿಗೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿಯುವುದು, ಅಂದರೆ ಲಘುತ್ತಮ ಸಾಮಾನ್ಯ ಗುಣಕ. ಹಾಗೆಯೇ NCERT ಉದ್ದೇಶಗಳು ನಿಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಲಘುತ್ತಮ ಸಾಮಾನ್ಯ ಅಪವರ್ತ್ಯಗಳ ಪರಿಕಲ್ಪನೆಗಳನ್ನು ಅನ್ವಯಿಸುವುದು. ಈ ಸಂಚಿಕೆಗೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಹೋಲಿಕೆ ಪಟ್ಟಿಗಳು ಹಾಗೂ ಚೌಕಳಿ ಬಿಲ್ಲೆಗಳು ಹಾಗೂ ಚೌಕಳಿ ಪುಸ್ತಕ. ಈ ಸಂಚಿಕೆಯಲ್ಲಿ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಅಂದರೆ ಲಾಸಾಗು ಅಂತಲೂ ಕರೀಬೋದು, ಅದನ್ನು ಹೇಗೆ ಕಂಡುಹಿಡಿಯಬಹುದೆಂದು ತಿಳಿಯೋಣ. ಮೊದಲಿಗೆ ತರಗತಿಯನ್ನು ಒಂದು ಚಟುವಟಿಕೆ ಮೂಲಕ ಪ್ರಾರಂಭಿಸೋಣ. ಚಟುವಟಿಕೆ ಹೀಗಿದೆ, ಏನಪ್ಪ ಅಂದರೆ ಸಂಖ್ಯಾ ಚಿಟ್ ಆಟ. ಏನು ಮಾಡಬೇಕಾಗುತ್ತೆ, ನಾವು ವಿದ್ಯಾರ್ಥಿಗಳನ್ನು 2 ಗುಂಪುಗಳಾಗಿ ವಿಭಜಿಸಬೇಕಾಗುತ್ತೆ. ಪ್ರತಿ ಗುಂಪಿಗೆ 2 ಅಥವಾ 3 ಸಂಖ್ಯೆಗಳ ಸೆಟ್ ನೀಡಬೇಕಾಗುತ್ತೆ. ಉದಾಹರಣೆ, ನಾನು ಸೆಟ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಇಲ್ಲಿ 6 ಮತ್ತು 8 ಇದೆ. ಈ ಒಂದು ಚೀಟಿಯನ್ನು ನಾನು ಒಂದು ಗುಂಪಿಗೆ ನೀಡುತ್ತೇನೆ. ಅದೇ ರೀತಿ ಹಲವಾರು ಉದಾಹರಣೆಗಳನ್ನ ನಾನು ಮಾಡಿದ್ದೇನೆ. 2 ಮತ್ತು 3 ಇವುಗಳನ್ನ ಇನ್ನೊಂದು ಗುಂಪಿಗೆ ನೀಡಬೇಕಾಗುತ್ತೆ. ಮತ್ತು 5 ಮತ್ತು 10 ಈ ರೀತಿ ಸೆಟ್ಗಳನ್ನು ಪ್ರತಿ ಗುಂಪಿಗೆ ನಾವು ಕೊಡಬೇಕಾಗುತ್ತೆ. ಹಾಗೆ ಇನ್ನೊಂದು ಉದಾಹರಣೆ ಗಮನಿಸೋದಾದರೆ 3 ಮತ್ತು 6 ಈ ಸೆಟ್ಟನ್ನು ಕೊಟ್ಟ ಕೂಡಲೇ ಮಕ್ಕಳಿಗೆ ನಾವು ಹೇಳಬೇಕು, ಪ್ರತಿಯೊಂದು ಸಂಖ್ಯೆಗೂ ನೀವು ಗುಣಕಗಳನ್ನ ಬರಿಬೇಕು. ಉದಾಹರಣೆಗೆ 3 ಮತ್ತು 6 ಕೊಟ್ಟಾಗ ಅವ್ರೇನು ಮಾಡಬೇಕು, ಪ್ರತ್ಯೇಕವಾಗಿ 3ಕ್ಕೆ 3ರ ಗುಣಕಗಳನ್ನ ಬರಿಬೇಕು ಮತ್ತು 6ಕ್ಕೆ 6ರ ಗುಣಕಗಳನ್ನ ಬರಿಬೇಕು. ಇದೇ ರೀತಿಯಾಗಿ ಎಲ್ಲ ತಂಡಗಳು ಸಹ ನಾವೇನೇನು ಕೊಟ್ಟಿರ್ತೀವಿ ಉದಾಹರಣೆಗಳು, ಆ ಉದಾಹರಣೆಗಳಿಗೆ ಪ್ರತ್ಯೇಕವಾಗಿ ಗುಣಕಗಳನ್ನ ಬರಿಬೇಕು. ಗುಣಕಗಳನ್ನ ಬರೆದಾದ್ಮೇಲೆ ಮಕ್ಕಳಿಗೆ ನಾವೇನಂತ ಹೇಳ್ಕೊಡ್ಬೇಕಾಗುತ್ತೆ, 2 ಸಂಖ್ಯೆಗಳ ಗುಣಕಗಳನ್ನ ಏನು ಬರೆದಿರ್ತಾರೆ ಆ ಸಂಖ್ಯೆಗಳಲ್ಲಿ ಯಾವುದು ಸಾಮಾನ್ಯವಾಗಿದೆ ಅನ್ನೋದನ್ನು ಅವ್ರೇನು ಮಾಡಬೇಕಾಗುತ್ತೆ, ಗುರುತಿಸಬೇಕಾಗುತ್ತೆ. ಈಗ ನಾನು ಒಂದು ಗುಂಪಿಗೆ 3 ಮತ್ತು 6 ಆ ಸಂಖ್ಯೆಯನ್ನು ಸೆಟ್ಟಾಗಿ ನೀಡಿದ್ದೇನೆ. ಆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 3 ಮತ್ತು 6ಕ್ಕೆ ಗುಣಕಗಳನ್ನ ಬರೀತಾರೆ. ಗುಣಕಗಳನ್ನ ಬರೆದುಬಿಟ್ಟು ಅದರಲ್ಲಿ ಯಾವುದು ಸಾಮಾನ್ಯವಾಗಿದೆ ಎಂಬುದನ್ನೇನು ಮಾಡ್ತಾರೆ, ಗುರುತಿಸ್ತಾರೆ. ನೆಕ್ಸ್ಟು ಅದೇ ಚಟುವಟಿಕೆಯಲ್ಲಿ ನಾವೇನು ಉದಾಹರಣೆಯನ್ನು ಕೊಟ್ಟಿರ್ತೀವಿ, ಅಂದರೆ 3 ಮತ್ತು 6 ಏನು ಕೊಟ್ಟಿದ್ದೀವಿ ಅದನ್ನು ನಮ್ಮ ಗಣಿತ ಕಲಿಕಾ ಕಿಟ್ನಲ್ಲಿ ಏನಿದೆ ಕಲಿಕೋಪಕರಣ ಅಂದರೆ ಹೋಲಿಕೆ ಪಟ್ಟಿ, ಈ ಹೋಲಿಕೆ ಪಟ್ಟಿಯನ್ನು ಬಳಸಿ ಹೇಗೆ ನಾವು ಗುಣಕಗಳನ್ನ ಕಂಡುಹಿಡಿಬೋದು, ಅಂದರೆ ಅಪವರ್ತ್ಯಗಳನ್ನ ಕಂಡುಹಿಡಿಬೋದು ಅನ್ನೋದನ್ನ ತೋರಿಸ್ಕೊಡೋಣ. ಈಗ 3 ಮತ್ತು 6ರ ಲಾಸಹವನ್ನು ನಮ್ಮ ಕಲಿಕೋಪಕರಣ ಹೋಲಿಕೆ ಪಟ್ಟಿ ಏನಿದೆ ಇದನ್ನು ಬಳಸ್ಕೊಂಡು ಹೇಗೆ ಕಂಡುಹಿಡಿಬೋದು ಅಂತ ನೋಡೋಣ. 3 ಮತ್ತು ಲಾಸಹ. ನಿಮಗೆ ಈಗಾಗಲೇ ತಿಳಿದಿದೆ 3 ಮತ್ತು 6ರ ಗುಣಕಗಳನ್ನ ಹೇಗೆ ಕಂಡುಹಿಡಿಯಬಹುದಂತೆ ನಿಮ್ಗೆ ಆಲ್ರೆಡಿ ತಿಳಿದಿದೆ. ಈಗ ನಾನೇನು ಮಾಡ್ತೀನಿ, 6ರ ಪಟ್ಟಿ ಮತ್ತು 3ರ ಪಟ್ಟಿ ಇವೆರಡನ್ನು ಪ್ರತ್ಯೇಕವಾಗಿ ಜೋಡಿಸ್ಕೊತೀನಿ. ಈಗೇನು ಮಾಡಬೇಕು, ಪ್ರತ್ಯೇಕವಾಗಿ 3ರ ಹೋಲಿಕೆ ಪಟ್ಟಿಗೆ 3ರ ಗುಣಕಗಳನ್ನ ಕಂಡುಹಿಡಿತಾ ಹೋಗಬೇಕು. ಈಗ ಮೊದಲನೇದಾಗಿ 3ರ ಹೋಲಿಕೆ ಪಟ್ಟಿಯಿಂದ 3ರ ಗುಣಕಗಳನ್ನ ಕಂಡುಹಿಡಿಯೋಣ. 3ನ್ನು ಒಂದು ಬಾರಿ ಇಟ್ಟೆ. ನಿಮಗೆ ಗೊತ್ತು 3ರ ಗುಣಕ ಮೊದಲನೇದೇನಾಗಿರುತ್ತೆ, 3 ಆಗಿರುತ್ತೆ. ನಾವೆಷ್ಟು ಬಾರಿ ಇಟ್ಟಿದ್ದೇವೆ, 1 ಬಾರಿ ಇಟ್ಟಿದ್ದೇವೆ. ಈಗ ಅದೇ 3ನ್ನು ಎಷ್ಟು ಬಾರಿ ಇಡ್ತೇನೆ, ನಾನು 2 ಬಾರಿ ಇಡ್ತೇನೆ. ಆಗ ನಮ್ಮ ಗುಣಕಗಳೇನಾಯಿತು, 1 ಬಾರಿ ಇಟ್ಟಾಗ 3 ಆಯಿತು. ಹಾಗೆ 2 ಬಾರಿ ಇಟ್ಟಾಗ 3 × 2 6 ಆಯಿತು. ಮತ್ತು 3ನ್ನು 3 ಬಾರಿ ಇಡ್ತೇನೆ. 1 ಬಾರಿ, 2 ಬಾರಿ,
3 ಬಾರಿ. ಸೊ ಈಗ ಅದರ ಗುಣಕ ಏನಾಯಿತು? 3 × 3 ಎಷ್ಟು ಸಲ ಇಟ್ಟಿದ್ದೀನಿ? 3 ಸಲ ಇಟ್ಟಿದ್ದೀನಿ, 9 ಆಯಿತು. ಸಾಕು. ಈಗ ನಮಗೆ 3ರ ಗುಣಕಗಳನ್ನ 3 ಗುಣಕಗಳನ್ನ ಕಂಡುಹಿಡ್ಕೊಂಡಿದ್ದೀವಿ. 3, 6, 9. ಅದೇ ರೀತಿಯಾಗಿ ನಾವೇನು ಮಾಡಬೇಕು? 6ಕ್ಕೂ ಸಹ ಗುಣಕಗಳನ್ನ ಕಂಡುಹಿಡಿಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೇನೆ? 6ರ ಪಟ್ಟಿಯನ್ನು 1 ಬಾರಿ ಇಡ್ತೇನೆ. 6ರ ಪಟ್ಟಿಯನ್ನು 1 ಬಾರಿ ಇಟ್ಟಾಗ 6ರ ಮೊದಲ ಗುಣಕ ಏನಾಗುತ್ತೆ? 6 × 1 6 ಆಯಿತು. ಹಾಗೆ 1 ಬಾರಿ ಇಟ್ಟ ಕೂಡಲೇ ನಾವು 2 ಬಾರಿ ಇಡೋಣ. ಸೊ 2 ಬಾರಿ ಇಟ್ಟಾಗ ಅದ್ರ ಗುಣಕ ಏನಾಗುತ್ತೆ? 6ಅನ್ನು 6 × 2 ಬಾರಿ ಇಟ್ಟಿದ್ದೇನೆ, 12 ಆಯಿತು. 2 ಆದ ಕೂಡಲೇ ನಾವು ಎಷ್ಟು ಬಾರಿ ಇಡ್ಬೋದು? 3 ಬಾರಿ ಇಡ್ಬೋದು. 1 ಬಾರಿ, 2 ಬಾರಿ, 3 ಬಾರಿ. ಈಗ ಅದ್ರ ಗುಣಕ ಬರೆಯೋದಾದರೆ 6ಅನ್ನು 3 ಸಲ ತಗೊಂಡಿದ್ದೀನಿ, ಹಾಗಾಗಿ ಅದರ ಗುಣಕ ಎಷ್ಟಾಯಿತು? 18 ಆಯಿತು. ಈಗ ನಾವು ಕನಿಷ್ಠ 3 ಗುಣಕಗಳನ್ನ ಪ್ರತ್ಯೇಕವಾಗಿ ಕಂಡುಹಿಡ್ಕೊಂಡಿದ್ದೇವೆ. ಈಗ ನಾವೇನು ಮಾಡಬೇಕು? ಇದರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಗುಣಕ, ಅಂದರೆ ಇಲ್ಲಿ ಗುಣಕಗಳಿವೆ ಮತ್ತು 6ಕ್ಕೂ ಗುಣಕಗಳಿವೆ. ಇದರಲ್ಲಿ ಸಾಮಾನ್ಯವಾಗಿ ನಮಗೆ ಯಾವ್ಯಾವ ಗುಣಕ ಕಂಡುಹಿಡ್ತೇವೆ ಅಂದರೆ ಸೇಮ್ ಮೌಲ್ಯ ಇರಬೇಕು. ಹಾಗೆ ನೋಡೋದಾದರೆ 6 ಮತ್ತು 6 ಎರಡೂ ಸಾಮಾನ್ಯವಾಗಿದೆ ಮತ್ತು ಕನಿಷ್ಠವಾಗಿದೆ, ಅತಿ ಚಿಕ್ಕ ಗುಣಕವಾಗಿದೆ. ಆದ್ದರಿಂದ ನಮ್ಮ 3 ಮತ್ತು 6ರ ಲಾಸಾಹವು ಏನಾಗುತ್ತೆ? 6 ಆಗುತ್ತೆ. ಈಗಾಗಲೇ ನಾವು ಕೊಟ್ಟಿರುವಂಥ ಉದಾಹರಣೆ 3 ಮತ್ತು 6ಕ್ಕೆ ಮೂರ್ತ ಹಂತದಲ್ಲಿ ಹೇಗೆ ಲಾಸಾಹವನ್ನು ಕಂಡುಹಿಡಿಬೋದು ಅಂತ ತಿಳ್ಕೊಂಡ್ರಿ. ಈಗ ಅದ್ರ ಮುಂದುವರೆದ ಭಾಗವಾಗಿ ಪ್ರತಿನಿಧಿಸುವ ಹಂತದಲ್ಲಿ ಹೇಗೆ ಇದನ್ನು ಕಂಡುಹಿಡಿಬೋದು ಲಾಸಾಹವನ್ನು ನೋಡೋಣ. ನಾನು ತೆಗೆದುಕೊಂಡಿರುವಂಥ ಸಂಖ್ಯೆ 6 ಮತ್ತು 3. ಇದನ್ನು ಚೌಕಳಿ ಹಾಳೆಯಲ್ಲಿ ಹೇಗೆ ಲಘುತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿಬೋದನ್ನು ತೋರಿಸ್ಕೊಡ್ತೇನೆ. ಸೊ ಮೊದಲಿಗೆ ನಾನೇನು ಮಾಡಿದ್ದೀನಿ? 3ರ ಹೋಲಿಕೆ ಪಟ್ಟಿಯನ್ನು 1 ಚೌಕಕ್ಕೆ 1 ಮಾನ ಅಂತ ಗಮನಿಸ್ಕೊಳ್ಬೇಕು. ಹಾಗೆ 3ರ ಹೋಲಿಕೆ ಪಟ್ಟಿಯನ್ನು ಬರ್ಕೊಂಡಿದ್ದೇನೆ. ಅಂದರೆ 1, 2, 3 ಚೌಕವನ್ನು ನಾನು ತುಂಬಿದ್ದೇನೆ. ಅಂದರೆ ಇದು ನಮಗೇನು ಸೂಚನೆ ಕೊಡುತ್ತೆ? 3ರ ಹೋಲಿಕೆ ಪಟ್ಟಿ ಅಂತ. ಹಾಗೆ ನಾನು 6ರ ಹೋಲಿಕೆ ಪಟ್ಟಿಯನ್ನು ತುಂಬಿಸ್ಬೇಕಂದ್ರೆ ಎಷ್ಟು ಚೌಕವನ್ನು ತುಂಬಿಸಬೇಕು? 1, 2, 3, 4, 5, 6. ಸೊ ನಿಮಗೀಗಾಗಲೇ ಗೊತ್ತಿದೆ ಮೂರ್ತ ಹಂತದಲ್ಲಿ ಹೇಗೆ 1ರ ಕೆಳಗೆ 1 ಹೋಲಿಕೆ ಪಟ್ಟಿಯನ್ನು ಜೋಡಿಸ್ತಾ ಗುಣಕಗಳನ್ನ ಹೇಗೆ ಕಂಡುಹಿಡಿಯಬಹುದು ಅಂತ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ಪ್ರತಿನಿಧಿಸುವ ಹಂತದಲ್ಲೂ ಸಹ ನಾವು ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ನಾನು ತೋರಿಸ್ಕೊಡ್ತೇನೆ. ಈಗ 3ರ ಹೋಲಿಕೆ ಪಟ್ಟಿಯನ್ನು ನಾನು ಗುಣಕ ಕಂಡುಹಿಡಿಬೇಕಂದ್ರೆ 3ರ ಹೋಲಿಕೆ ಪಟ್ಟಿಯನ್ನು 1 ಬಾರಿ ಇಡ್ತೇನೆ. 1, 2, 3. ಸೊ 3ರ ಹೋಲಿಕೆ ಪಟ್ಟಿಯನ್ನು ಎಷ್ಟು ಬಾರಿ ಇಟ್ಟೆ? 1 ಬಾರಿ ಇಟ್ಟೆ. ಈಗ ಅದೇ 3ರ ಹೋಲಿಕೆ ಪಟ್ಟಿ 2ನೇ ಗುಣಕವನ್ನು ನಾನು ಕಂಡುಹಿಡಬೇಕಂದ್ರೆ ಎಷ್ಟು ಬಾರಿ ಇಡ್ತೀನಿ? 2 ಬಾರಿ ಇಡ್ತೀನಿ. 1, 2, 1 ಬಾರಿ ಆಯಿತು. ಹಾಗೆ 2 ಬಾರಿ ಆಯಿತು. ಇಲ್ಲಿ ಎಷ್ಟು ಬಾರಿ ಇಟ್ಟೆ? 1 ಬಾರಿ. ಅದನ್ನು 3ರಲ್ಲಿ 3 ಅಂತ ಬರೀಬೋದು. ಇಲ್ಲಿ 3 × 2 6 ಅಂತ ಬರೀಬೋದು. 1 ಗುಣಕ 3 ಸಿಕ್ತು, 2ನೇ ಗುಣಕ 6 ಸಿಕ್ತು. ಹಾಗೆ ಮುಂದುವರೆದ ಭಾಗಾಗಿ ಈಗ ಎಷ್ಟು ಬಾರಿ ಇಡ್ಬೋದು ನಾವು? 3 ಬಾರಿ ಇಡ್ಬೋದು. 1 ಬಾರಿ ಆಯಿತು, 3, 2 ಬಾರಿ ಆಯಿತು, 3 ಬಾರಿ ಆಯಿತು. ಅಂದರೆ 3ನ್ನು 3 ಸಲ ತೆಗೆದುಕೊಂಡಿದ್ದೇವೆ, ಫಿಲ್ ಮಾಡಿದ್ದೇವೆ. ಹಾಗಾಗಿ ಅದರ ಗುಣಕ ಎಷ್ಟಾಯಿತು? 9 ಆಯಿತು. ಈಗ 3ನ್ನು 4 ಬಾರಿ ಹಿಡಿಯೋಣ. 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಅಂದರೆ 3ರ ಹೋಲಿಕೆ ಪಟ್ಟಿಯನ್ನು ನಾನು 4 ಬಾರಿ ತುಂಬಿದ್ದೇನೆ. ಕನಿಷ್ಠ ನಮಗೆ 4 ಗುಣಕಗಳಾಗಿ ಫಿಲ್ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಒಂದು ಸಂಖ್ಯೆ ಆಯಿತು. ಈಗ 6ಕ್ಕೆ ನೋಡೋಣ. 6ನ್ನು
ಒಂದು ಬಾರಿ ತೆಗೆದುಕೊಳ್ಳೋಣ. ಅಂದರೆ 6 × 1 6 ಆಯಿತು. ಮತ್ತು 6ಅನ್ನು ನಾನು ಎಷ್ಟು ಬಾರಿ ತೆಗೆದುಕೊಳ್ಬೇಕು? 2 ಬಾರಿ ತೆಗೆದುಕೊಳ್ಬೇಕು. 1 ಬಾರಿ ತಗೊಂಡೆ, 2 ಬಾರಿ ತಗೊಂಡೆ. ಹಾಗಾಗಿ 6 × 2 12 ಆಯಿತು. ಹಾಗೆ 6ಅನ್ನು ನಾವು 3ರ ಥರನೇ 3 ಬಾರಿ ತಗೊಳ್ಳೋಣ. 6 1 ಬಾರಿ, 2 ಬಾರಿ ಆಯಿತು, 3 ಬಾರಿ ಆಯಿತು. ಇದನ್ನು ನಾವು ಹೇಗೆ ಬರ್ಕೊಳ್ಬೋದು? 6 × 3 ಎಷ್ಟಾಗುತ್ತೆ? 18 ಆಯಿತು. ಅದೇ ರೀತಿಯಾಗಿ 6ಅನ್ನು 4 ಬಾರಿ ತುಂಬೋಣ. 1 ಬಾರಿ, 2 ಬಾರಿ, 3 ಬಾರಿ ಆಯಿತು, 4 ಬಾರಿ ಆಯಿತು. ಅಂದರೆ 6 × 4 24 ಆಯಿತು. ಈಗ ನಾವೇನು ಮಾಡಿದ್ದೀವಿ? 3ಕ್ಕೆ ಮತ್ತು 6ಕ್ಕೆ ಪ್ರತ್ಯೇಕವಾಗಿ ಗುಣಕಗಳನ್ನ ಅಂದರೆ ಅಪವರ್ತ್ಯಗಳನ್ನ ಕಂಡಿಡ್ಕೊಂಡಿದ್ದೀವಿ. 3ರ ಅಪವರ್ತ್ಯಗಳೇನಾಯಿತು? 3, 6, 9, 12. ಹಾಗೆಯೇ 6ರ ಅಪವರ್ತ್ಯಗಳೇನಾಯಿತು? 6, 12, 18, 24. ಇದನ್ನು ಬರ್ಕೊಳ್ಳೋಣ. 3ರ ಗುಣಕಗಳು ಏನು ಬಂತು? 3, 6, 9, 12. ಅದೇ ರೀತಿ 6ರ ಗುಣಕಗಳು 6, 12, 18, 24. ಇದಕ್ಕೆ ಮುಂದುವರೆದಾಗಿ ಗುಣಕಗಳು ಸಿಗುತ್ತೆ. ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಅಂದರೆ ನಮಗೆ ಕನಿಷ್ಠ 2 ಸಾಮಾನ್ಯ ಗುಣಕಗಳು ಸಿಗಬೇಕು. 2 ಸಂಖ್ಯೆಯಲ್ಲಿ ಕನಿಷ್ಠ 2 ಸಾಮಾನ್ಯ ಗುಣಕಗಳು ಸಿಗಬೇಕು. ಈಗ 3 ಮತ್ತು 6ರಲ್ಲಿ ಯಾವುದು ಸಾಮಾನ್ಯ ಗುಣಕ ಅಂದರೆ ಸಾಮಾನ್ಯವಾಗಿ ನಿಮಗೆ ಕಾಣ್ತಾ ಇರುವಂಥ ಸಂಖ್ಯೆ ಯಾವುದು ನೋಡೋಣ. ಸೊ ನನಗೆ ಇಲ್ಲಿ 6 ಇದೆ, 6 ಇಲ್ಲೂ ಇದೆ ಮತ್ತು 6ರ ಗುಣಕದಲ್ಲೂ ಇದೆ, 3ರ ಗುಣಕದಲ್ಲೂ ಇದೆ ಮತ್ತು 6ರ ಗುಣಕಗಳೂ ಇದೆ. ಸೊ ಹಾಗಾಗಿ 6 ಸಾಮಾನ್ಯ ಗುಣಕ. ಹಾಗೆ ಅದು ಮುಂದೊಡದೆ ನೋಡ್ತಾ ಇದ್ದರೆ 12 ಇದೆ ಮತ್ತು ಇಲ್ಲಿ 6ರ ಗುಣಕ 12 ಇದೆ. ಸೊ ನಮಗೆ ಬೇಕಾಗಿರೋದು ಕನಿಷ್ಠ 2 ಸಾಮಾನ್ಯ ಗುಣಕ. ಇಲ್ಲಿ ನಮಗೆ 2 ಸಾಮಾನ್ಯ ಗುಣಕ ಸಿಕ್ಕಿದೆ. ಯಾವುದ್ಯಾವುದು ಸಿಕ್ಕಿದೆ? 6 ಮತ್ತು 12 ಸಿಕ್ತು. ಸೊ ಇಲ್ಲಿ ನಮಗೆ ಲಘುತಮ ಸಾಮಾನ್ಯ ಅಪವರ್ತನ ಅಂದರೆ ಏನು? ಲಘುತಮ ಸಾಮಾನ್ಯ ಅಪವರ್ತ ಅಂದರೆ ಲಘು ಹೆಸರೇ ಹೇಳ್ತಾ ಇದೆ, ಅಂದರೆ ಚಿಕ್ಕದು, ಚಿಕ್ಕದಾದ ಸಾಮಾನ್ಯ ಗುಣಕ. ಸೊ ಇಲ್ಲಿ 6 ಮತ್ತು 12ರಲ್ಲಿ ನಮಗೆ ಚಿಕ್ಕ ಸಂಖ್ಯೆ ಯಾವುದಿರ್ಬೋದು ಅಂತ ನಿಮಗೆಲ್ಲ ಗೊತ್ತು. ಈಗ ಆಲ್ರೆಡಿ ಗೊತ್ತಾಗಿದೆ ಯಾವುದು? 6. ಹಾಗಾಗಿ ನಮಗೆ 3 ಮತ್ತು 6ರ ಲಾಸಹ ಅಥವಾ ನಾವು ಲಾಸಾಗು ಅಂತಲೂ ಕರಿಬೋದು. ಅಂದರೆ ಗು ಅಂದರೆ ಗುಣಕಗಳು. ಇಲ್ಲಿ ಎಷ್ಟಾಯಿತು? ನಮಗೆ 6 ಆಯಿತು. ಇದು ಪ್ರತಿನಿಧಿಸುವ ಹಂತ. ಪ್ರತಿನಿಧಿಸುವ ಹಂತದಲ್ಲೂ ನಮಗೆ ಉತ್ತರ ಏನು ದೊರೆಯುತ್ತೆ? 6 ದೊರೆಯಿತು. ಮೊದಲಿಗೆ 6 ಮತ್ತು 3 ಇದನ್ನು ನಾನು ಅವಿಭಾಜ್ಯ ಅಪವರ್ತನಗಳ ಭಾಗಾಕಾರದಿಂದ ನಾನು ಲಾಸಹವನ್ನು ಕಂಡುಹಿಡಿಬೋದು. ಅಂದರೆ 6 ಮತ್ತು 3ಅನ್ನು ಅವಿಭಾಜ್ಯ ಅಪವರ್ತನಗಳು ಏನಿದೆ ಅದರಿಂದ ನಾನು ಭಾಗಿಸಿದ್ರೆ ನನಗೆ ಏನು ಸಿಗುತ್ತೆ? ಲಾಸಹ ಸಿಗುತ್ತೆ. ಅದು ಹೇಗೆ ಅಂತ ನೋಡೋಣ. ಈಗ 6 ಮತ್ತು 3ಕ್ಕೆ 2ರಿಂದ ನಾನು ಭಾಗಿಸ್ತೇನೆ. ಸೊ 2 3ಲಿ 6, 3 ಭಾಗ ಆಗೋದಿಲ್ಲ. ಹಾಗಾಗಿ ನಾನು 3ನ್ನು ಹಾಗೆ ಇಡ್ತೇನೆ. ಈಗ 3 ಯಾವ ಅಪವರ್ತನದಿಂದ ಭಾಗ ಆಗುತ್ತೆ? ಅಂದರೆ ಅವಿಭಾಜ್ಯ ಅಪವರ್ತನದಿಂದ ಭಾಗ ಆಗುತ್ತೆ. ಅಂದರೆ 3 ಇದನ್ನು 3 1ಲಿ ಮತ್ತು 3 1ಲಿ. ಸೊ ಇಲ್ಲಿ ನಮಗೆ ಏನು ಸಿಕ್ತು? ಶೇಷ 1 1 ಸಿಕ್ತು. ಹಾಗಾಗಿ ನಮಗೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಯಾವುದ್ಯಾವುದಪ್ಪ ಅಂತಂದರೆ 2 × 3. ಹಾಗಾಗಿ ಈ 2 × 3 ನಾನು ಗುಣಿಸ್ಬಾರ್ದಾಗ 6 ಸಿಗುತ್ತೆ. ಅಂದರೆ ನಮ್ಮ ಉತ್ತರ 6 ಮತ್ತು 3ರ ಲಾಸಹ ಏನಾಗಿರುತ್ತೆ? 6 ಆಗಿರುತ್ತೆ. ಇದು ಅಮೂರ್ತ ವಿಧಾನದಲ್ಲಿ ಹೇಗೆ ನಾವು ಸಾಮಾನ್ಯವಾಗಿ ಲಾಸಹವನ್ನು ಕಂಡುಹಿಡಿಯೋದಂತ ತಿಳ್ಕೊಂಡಿತ್ತು. ಈಗ ನೀವು ನೇರ ವಿಧಾನದಲ್ಲಿ ಲಾಸಹವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ನೋಡಿದ್ರಿ.
ಈಗ ಅದೇ ಹೋಲಿಕೆ ಪಟ್ಟಿಯನ್ನು ಬಳಸ್ಕೊಂಡು ಸರಳ ವಿಧಾನದಲ್ಲಿ ಹೇಗೆ ಕಂಡುಹಿಡಬಹುದು ಅಂತ ನೋಡೋಣ. ಅದಕ್ಕಾಗಿ ನಾನು ಬೇರೊಂದು ಉದಾಹರಣೆ ತಗೋತೀನಿ. 4 ಮತ್ತು 3 ಇವೆರಡಕ್ಕೆ ನಾನೇನು ಮಾಡಬೇಕು, ಸರಳ ವಿಧಾನದಲ್ಲಿ ಲಾಸಾಹವನ್ನು ಕಂಡುಹಿಡಿಬೇಕು. ನಾನು ಇಲ್ಲಿ ಬರೆದಿರ್ತೇನೆ ಸರಳ ವಿಧಾನ. ಓಕೆ, ನಾನು ತೆಗೆದುಕೊಂಡಿರುವಂತಹ ಉದಾಹರಣೆ ಯಾವುದು, 4 ಮತ್ತು 3. ಇವಾಗ ನಾನೇನು ಮಾಡ್ತೇನೆ, 4ರ ಪಟ್ಟಿಯನ್ನು ತೆಗೆದುಕೊಳ್ತೇನೆ ಮತ್ತು 4ರ ಪಟ್ಟಿಗೆ ನಾನೇನು ಮಾಡ್ತೇನೆ, 3ರ ಹೋಲಿಕೆ ಪಟ್ಟಿಯಿಂದ ಹೋಲಿಸ್ತೇನೆ. 3ರ ಪಟ್ಟಿಯಿಂದ ಹೋಲಿಸ್ತೇನೆ. ಇಲ್ಲಿ ನೀವು ಗಮನಿಸಬೇಕು, ನಾವು ಎರಡೂ ಮೌಲ್ಯವನ್ನು ಹೋಲಿಸಿದಾಗ ನಮಗೆ ಇಲ್ಲಿ ಒಂದು ಅಪೂರ್ಣ ಸಿಕ್ಕಿದೆ. ಅಂದರೆ ಎರಡು ಸಮನಾಗಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಎರಡನ್ನೂ ಹೋಲಿಸಿದಾಗ ಅದು ಸಮಾನಾಂತರವಾಗಿ ಸಮನಾಗಿರಬೇಕು. ಅಲ್ಲಿವರೆಗೂ ನಾವೇನು ಮಾಡ್ತಾ ಇರಬೇಕು, ಪ್ರತ್ಯೇಕವಾಗಿ ಸಮಾಂತರವಾಗಿ 3 ಮತ್ತು 4ರ ಪಟ್ಟಿಗಳನ್ನ ಹೋಲಿಸ್ತಾ ಹೋಗಬೇಕು. ಬನ್ನಿ ನೋಡೋಣ ಹೇಗೆ ಹೋಲಿಸೋದಂತ. ಈಗ ಇಲ್ಲಿ ಒಂದು ಅಪೂರ್ಣ ಇದೆ, ಹಾಗಾಗಿ ಅದೇ ಮೊತ್ತದ ಅಂದರೆ ಅದೇ ಮೌಲ್ಯದ 3ರ ಹೋಲಿಕೆ ಪಟ್ಟಿಯನ್ನು 3ರ ಜೊತೆ ಜೋಡಿಸ್ತೇನೆ ಅಲ್ವಾ. ಸೊ ಇಲ್ಲಿ 2 ನಿಮಗೇನು ಸಿಕ್ತು, 4ರ ಹೋಲಿಕೆ ಪಟ್ಟಿಯ ಜಾಗದಲ್ಲಿ ಅಪೂರ್ಣ ಸಿಕ್ತು. ಮತ್ತೆ ನಾವೇನು ಮಾಡಬೇಕು, ಗಮನಿಸ್ಕೋಬೇಕು ಏನಂತ, ಎಲ್ಲಿ ಅಪೂರ್ಣ ಆಗುತ್ತೆ ಅಲ್ಲಿ ಆ ಹೋಲಿಕೆ ಪಟ್ಟಿಗಳನ್ನ ಜೋಡಿಸ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿ ಗಮನಿಸಿ, ಮತ್ತೆ 3ರ ಅಡ್ಡ ಸಾಲಿನಲ್ಲಿ ನಮಗೇನು ಸಿಕ್ತು, 2 ಅಪೂರ್ಣ ಸಿಕ್ತು. 2 ಏನಾಗಿದೆ, ಶಾರ್ಟ್ ಆಗಿದೆ. ಹಾಗಾಗಿ ನಾವೇನು ಮಾಡೋಣ, ಮತ್ತೆ 3ರ ಹೋಲಿಕೆ ಪಟ್ಟಿಯನ್ನು ಅದೇ ಸಾಲಿನಲ್ಲಿ 4ಕ್ಕೆ ಸಮಾನಾಂತರವಾಗಿ ಹೋಲಿಸೋಣ. ಮತ್ತೆ ನಮಗಿಲ್ಲೇನಾಯಿತು, ಅಪೂರ್ಣ ಸಿಕ್ತು, ಹೋಲಿಕೆ ಆಗಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಮತ್ತೆ 4ರ ಪಟ್ಟಿಯನ್ನು ಜೋಡಿಸ್ತಾ ಹೋಗಬೇಕು. ಸೊ ಈಗಲೂ ಸಹ ನಮಗೇನು ಹೋಲಿಕೆ ಆಗಿಲ್ಲ. ಇವಾಗ 3ರ ಹೋಲಿಕೆ ಪಟ್ಟಿಯನ್ನು ನೋಡೋಣ. 3ರ ಹೋಲಿಕೆ ಪಟ್ಟಿಯಿಂದ ಜೋಡಿಸಿದಾಗ ನಮಗೆ ಇಲ್ಲಿ ಏನಾಗುತ್ತೆ, ಸಮಾಂತರವಾಗಿ ಸಮನಾಗಿ ಸಿಗುತ್ತೆ. 4 ಮತ್ತು 3ರ ಪಟ್ಟಿಗಳನ್ನ ಹೋಲಿಸಿದಾಗ ನಮಗೇನು ಸಿಕ್ತು, ಸಮಾನಾಂತರವಾಗಿ ಸಮನಾದ ಮೌಲ್ಯ ಸಿಕ್ತು. ನಮ್ಮ ಉದ್ದೇಶ ಇಷ್ಟೇ, 2 ಪಟ್ಟಿಗೆಗಳನ್ನ ಹೋಲಿಸಿದಾಗ ಅದು ಕೊನೆಗೆ ಎಲ್ಲಿ ಬಂದು ಸ್ಟಾಪ್ ಆಗಬೇಕು, 2 ಸಮಾನವಾಗಿ ನಿಂತಿರಬೇಕು. ಅದೇ ನಮ್ಮ ಉದ್ದೇಶ. ಆಗ ಬಂದ ಕೂಡಲೇ ನಾವೇನು ಮಾಡಬೇಕು, 2 ಸಾಲಿನಲ್ಲಿ ಯಾವುದಾದ್ರೂ ಒಂದು ಸಾಲನ್ನು ಎಣಿಸಬೇಕು. 2 ಸಾಲುಗಳಲ್ಲಿ ಯಾವುದಾದ್ರೂ ಒಂದು ಸಾಲನ್ನು ಎಣಿಸಿ ಬರೆದ್ರೆ ನಮಗೆ ಅದೇ ನಮ್ಮ ಉತ್ತರ ಆಗಿರುತ್ತದೆ. ನಾವೀಗ ಎಣ್ಸ್ ಬರೆಯೋಣ. ಸೊ 1 2 3 4 5 6 7 8 9 10 11 12. ಸೊ ಹಾಗಿದ್ರೆ ನಮ್ಮ ಉತ್ತರ ಏನಾಯಿತು, 4 ಮತ್ತು 3ರ ಲಾಸಾಹ ಎಷ್ಟಾಗಿದೆ, 12 ಆಗಿದೆ. ಸೊ ಮೊದಲಿಗೆ ನಾನು 4ರ ಪಟ್ಟಿಯನ್ನು ತುಂಬಿಕೊಂಡಿದ್ದೇನೆ, ಹಾಗೆ 3ರ ಪಟ್ಟಿಯನ್ನು ಸಹ ಪ್ರತ್ಯೇಕವಾಗಿ ತುಂಬಿಕೊಂಡಿದ್ದೇನೆ. ಈಗ ನಾನೇನು ಮಾಡ್ತೀನಿ, 4ರ ಪಟ್ಟಿ ಜೊತೆಗೆ 1 2 3 4 4ರ ಪಟ್ಟಿ ಜೊತೆಗೆ 3ರ ಪಟ್ಟಿಯನ್ನು ನಾನು ಮಾಡ್ತೀನಿ, ಹೋಲಿಸ್ತೀನಿ. 1 2 3. ಓಕೆ, ಇಲ್ಲಿ ನೀವು ಗಮನಿಸಬೇಕು ಏನಂತಂದರೆ, 4ರ ಪಟ್ಟಿ ಜೊತೆಗೆ 3ರ ಪಟ್ಟಿಯನ್ನು ಹೋಲಿಸಿದಾಗ ನನಗೆ ಇಲ್ಲಿ ಒಂದು ಅಪೂರ್ಣ ಕಾಣಿಸ್ತಿದೆ, ಅಂದರೆ ಫಿಲ್ ಆಗಿಲ್ಲ. ಇಲ್ಲಿ ಪೂರ್ಣ ಇಲ್ಲದೇ ಇರೋದ್ರಿಂದ ನಾನು ಮತ್ತೆ 3ರ ಪಟ್ಟಿಯನ್ನು ಇಲ್ಲೇ ಸಮಾನಾಂತರವಾಗಿ 4ಕ್ಕೆ ಸಮಾನಾಂತರವಾಗಿ ಏನು ಮಾಡ್ತೇನೆ, ಮತ್ತೆ ಜೋಡಿಸ್ತೇನೆ. ಅದನ್ನು ಮತ್ತೆ ಪ್ರತಿನಿಧಿಸೋಣ. ಮೊದಲಿಗೆ 4ರ ಪಟ್ಟಿ 3ರ ಪಟ್ಟಿಯನ್ನು ಒಂದು ಬಾರಿ, ಒಂದು ಚೌಕ ಅಪೂರ್ಣ ಆಗಿರೋದ್ರಿಂದ ಮತ್ತೆ ನಾನು ಏನು ಮಾಡ್ತೀನಿ, ಇನ್ನೊಂದು ಅಷ್ಟೇ ಸಂಖ್ಯೆ ಅಂದರೆ 3ರ ಹೋಲಿಕೆ ಪಟ್ಟಿಯನ್ನು ತುಂಬ್ತೇನೆ.
ನೋಡಿ ಮತ್ತೆ ನೀವು ಗಮನಿಸ್ಬೇಕಿಲ್ಲಿ ಏನಂತ, ಇಲ್ಲಿ 3ರ ಹೋಲಿಕೆ ಪಟ್ಟಿಯನ್ನು 2 ಬಾರಿ ಇಟ್ಟರೆ 4ಕ್ಕೆ ಸಮನಾಗಿಲ್ಲ. ಮತ್ತೆ 4ರ ಸ್ಥಾನದಲ್ಲಿ ಏನಾಯಿತು, 4ರ ಹೋಲಿಕೆ ಪಟ್ಟಿಯಲ್ಲಿ ಏನಾಯಿತು, ಮತ್ತೆ 2 ಅಪೂರ್ಣ ಸಿಕ್ತು. ಹಾಗಾಗಿ ನಾವೇನು ಮಾಡಬೇಕು, ಪ್ರತ್ಯೇಕವಾಗಿ ಸಮಾನಾಂತರವಾಗಿ 2 ಹೋಲಿಕೆ ಪಟ್ಟಿಗಳನ್ನು ಇಡುತ್ತಾ ಎಲ್ಲಿ ಗಂಟ ಸಮ ಬರುತ್ತೋ ಅಲ್ಲಿ ಗಂಟ ನಾವೇನು ಮಾಡ್ತಾ ಹೋಗ್ತಾ ಇರಬೇಕು, ತುಂಬ್ತಾ ಹೋಗ್ತಾ ಇರಬೇಕು. ಸೊ ಈಗ ಅದನ್ನೇ ಮುಂದುವರಿಸೋಣ. 4ರ ಪಟ್ಟಿ ಮತ್ತು 3ರ ಪಟ್ಟಿ, ಎರಡು ಬಾರಿ ಇಟ್ಟಾಯಿತು. ಇಲ್ಲಿ 2 ಚೌಕ ಅಪೂರ್ಣ ಇರೋದ್ರಿಂದ ಮತ್ತೆ ನಾನೇನು ಮಾಡಬೇಕು, ಇನ್ನೊಂದು 4ರ ಪಟ್ಟಿಯನ್ನು ಜೋಡಿಸ್ಬೇಕು, ಅಂದರೆ ಭರ್ತಿ ಮಾಡಬೇಕು. ಓಕೆ, ಸೊ ಗಮನಿಸಿ, ಇಲ್ಲೂ 4ರ ಪಟ್ಟಿಯನ್ನು 2 ಬಾರಿ ಇಟ್ಟಾಗಲೂ ಸಹ ನನಗೆ 2 ಸಮನಾದ ಹೋಲಿಕೆ ಸಿಕ್ಕಲಿಲ್ಲ. ಮತ್ತೆ ಏನಾಯಿತು ನಮಗೆ, ಮತ್ತೆ 3ರ ಪಟ್ಟಿಯಲ್ಲಿ 2 ಚೌಕ ಅಪೂರ್ಣವಾಯಿತು. ಮತ್ತೆ ಏನು ಮಾಡೋಣ ನಾವು, ಮತ್ತೆ 4ರ ಪಟ್ಟಿಯನ್ನು 2 ಬಾರಿ ಇಟ್ಟು 1 ಬಾರಿ 3ರ ಪಟ್ಟಿಯನ್ನು ತುಂಬೋಣ. 1 ಬಾರಿ 3ರ ಪಟ್ಟಿ, 2 ಬಾರಿ, ಇಲ್ಲಿ ನಮಗೆ 2 ಅಪೂರ್ಣ ಇತ್ತಲ್ಲ, ಆ ಜಾಗದಲ್ಲಿ ಮತ್ತೆ ನಾವು ಸಮನಾದ 3ರ ಪಟ್ಟಿಯನ್ನು ತುಂಬೋಣ. ಮತ್ತೆ ನಾನು 3ರ ಪಟ್ಟಿಯನ್ನು 3 ಬಾರಿ ಇಟ್ಟೆ, ಆದರೆ 4ರ ಹೋಲಿಕೆ ಪಟ್ಟಿ ಜೊತೆ ಅದು ಸಮನೇ ಆಗಲಿಲ್ಲ, ಅಂದರೆ ಹೋಲಿಕೆ ಆಗ್ತಾ ಇಲ್ಲ. ಮತ್ತೆ ನನಗೆ ಇಲ್ಲಿ 1 ಚೌಕ ಏನು ಸಿಕ್ತು, ಅಪೂರ್ಣ ಸಿಕ್ತು. ನಮ್ಮ ಉದ್ದೇಶ 2 ಹೋಲಿಕೆ ಪಟ್ಟಿಗಳನ್ನ ಸಮಾನಾಂತರವಾಗಿ ಇಟ್ಟಾಗ ನನಗೆ ಸಮನಾಗಿ ಕಾಣಿಸ್ಬೇಕು. ಅಲ್ಲಿವರೆಗೂ ನಾವೇನು ಮಾಡ್ತಾ ಇರಬೇಕು, ಸಮನಾಗಿ ಜೋಡಿಸ್ತಾ ಹೋಗ್ತಾ ಇರಬೇಕು. ಮತ್ತು ಇಲ್ಲಿ 1 ಅಪೂರ್ಣ ಇರೋದ್ರಿಂದ ಮತ್ತೆ ನಾನೇನು ಮಾಡ್ತೀನಿ, 4ರ ಪಟ್ಟಿಯನ್ನು ಮತ್ತೆ ಇಡ್ತೇನೆ. 4ರ ಪಟ್ಟಿ 1 ಬಾರಿ ಇಟ್ಟಿದ್ದೇನೆ, ಅಂದರೆ ತುಂಬಿದ್ದೇನೆ, 2 ಬಾರಿ ಇಟ್ಟೆ. ಅದ್ರ ಕೆಳಗಡೆ 3ರ ಹೋಲಿಕೆ ಪಟ್ಟಿಯನ್ನು ಎಷ್ಟು ಬಾರಿ ಇಟ್ಟಿದ್ದೇವೆ, 3 ಬಾರಿ ಇಟ್ಟಿದ್ದೇವೆ. 1 2, 3ರ ಹೋಲಿಕೆ ಪಟ್ಟಿ 2 ಬಾರಿ, 3ರ ಹೋಲಿಕೆ ಪಟ್ಟಿ 3 ಬಾರಿ. ನಮಗೆ ಈ ಹಂತದಲ್ಲಿ ಏನಾಗಿತ್ತು, 1 ಅಪೂರ್ಣ ಆಗಿತ್ತಲ್ವಾ. ಸೊ ಹಾಗಾಗಿ ನಾವೇನು ಮಾಡೋಣ, 4ರ ಹೋಲಿಕೆ ಪಟ್ಟಿಯನ್ನು ಮತ್ತೆ 3ಕ್ಕೆ ಸಮನಾಗಿ ಹೋಲಿಸೋಣ, ಅಂದರೆ ಇನ್ನೊಂದು ಹೆಚ್ಚಿಗೆ ಇಡೋಣ. ಸೊ ಹೆಚ್ಚಿಗೆ ಇಟ್ಟಾಗಲೂ ಸಹ ನೀವು ಅಬ್ಸರ್ವ್ ಮಾಡ್ಬೋದು, ಅಂದರೆ ಗಮನಿಸ್ಬೋದು, ನಮಗೆ ಮತ್ತೆ ಸಮನಾದ ಅಂತರ ಸಿಕ್ಕಿಲ್ಲ. ಸೊ ಇಲ್ಲಿ ಏನಾಯಿತು, ನಮಗೆ 3 ಚೌಕಗಳು ಅಪೂರ್ಣ ಆಯಿತು, ಅಂದರೆ ತುಂಬಿಲ್ಲ. ಹಾಗಾಗಿ ನಾವೇನು ಮಾಡೋಣ, ಮುಂದಿನ ಹಂತದಲ್ಲಿ ಮತ್ತೆ 3ರ ಹೋಲಿಕೆ ಪಟ್ಟಿಯನ್ನು ನಾವು ಈ 4ರ ಹೋಲಿಕೆ ಪಟ್ಟಿಯ ಜೊತೆ ತುಂಬೋಣ. ಎಸ್, ಈಗ ನಮಗೆ 2 ಹೋಲಿಕೆ ಪಟ್ಟಿಗಳು ಏನಾಗಿ ಕಾಣಿಸ್ತಾ ಇದೆ, ಸಮಾನಾಂತರವಾಗಿ ಸಮವಾಗಿ ಕಾಣಿಸ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, 2 ಹೋಲಿಕೆ ಪಟ್ಟಿಯನ್ನು ಸಮಾನಾಂತರವಾಗಿ ಜೋಡಿಸ್ತಿದ್ದಾಗ 2 ಸಮಾನಾಂತರವಾಗಿ ಜೋಡಿಸಿ ಎಲ್ಲಿ ಸಮಾನಾಗಿ ಬಂದು ನಿಂತ್ಕೊಳ್ಳುತ್ತೋ ಅಲ್ಲಿಗೆ ನಮ್ಮ ಉತ್ತರ ದೊರೆಯುತ್ತೆ. ಅಂದರೆ ಈ ಏನು ಸಮನಾಗಿ ದೊರೆದಿದೆ ಆ ಹೋಲಿಕೆ ಪಟ್ಟಿ ನಾವೇನು ಮಾಡಬೇಕಾಗುತ್ತೆ, ಎಣಿಸ್ಬೇಕಾಗುತ್ತೆ. ಅಂದರೆ ನಾನು ಎಣಿಸ್ತೀನಿ, 1 2 3 4 5 6 7 8 9 10 11 12. ಅಂದರೆ ಯಾವುದಾದರೂ 2 ರೋನಲ್ಲಿ, 2 ಅಡ್ಡ ಸಾಲುಗಳಲ್ಲಿ ಹೋಲಿಕೆ ಪಟ್ಟಿಗಳನ್ನ ಎಣಿಸಿ ನಮಗೆ ಏನು ದೊರೆಯುತ್ತೆ ಆನ್ಸರು, ಅದೇ ಈ 4 ಮತ್ತು 3ರ ಲಾಸಹ ಆಗಿರುತ್ತದೆ. ಇದೊಂದು ಸರಳ ವಿಧಾನ. ಸೊ ಮುಂಚೆ ನೀವು ತಿಳ್ಕೊಂಡಿರೋಂಥದ್ದು ನೇರ ವಿಧಾನ, ಪ್ರತ್ಯೇಕವಾಗಿ ಗುಣಕಗಳನ್ನ ಕಂಡುಹಿಡಿದು ಅದರಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇದ್ರಿ. ಇಲ್ಲಿ ಅದೇ ಪ್ರೊಸೀಜರ್ ಫಾಲೋ ಆಗಿದೆ, ಬಟ್ ಏನಾಗಿದೆ, 2 ಸಂಖ್ಯೆಯನ್ನು ನಾವೇನು ಮಾಡ್ತಾ ಹೋಗ್ತಾ ಇದ್ದೀವಿ, ಹೋಲಿಸ್ತಾ ಹೋಗ್ತಾ ಎಲ್ಲಿ ಸಮನಾಗಿ ಬಂದು ನಿಂತ್ಕೊಳ್ಳುತ್ತೋ ಸಮಾನಾಂತರವಾಗಿ ಅಲ್ಲಿಗೆ ನಾವು ಏನು ಮಾಡಬೇಕು, ಸ್ಟಾಪ್ ಮಾಡಿ ಅಲ್ಲಿನ ಹೋಲಿಕೆ ಪಟ್ಟಿಗಳನ್ನ ಎಣಿಸ್ಬೇಕು. ಎಣಿಸಿದಾಗ ನಮಗೆ ಎಷ್ಟು ಸಿಗುತ್ತೆ, ಅದೇ ನಮ್ಮ ಲಾಸಹ ಆಗಿರುತ್ತದೆ.
ಈಗ ಈ ಹಂತದಲ್ಲಿ ಲಾಸಾಹವನ್ನು ನಮ್ಮ ನಿತ್ಯ ಜೀವನದ ಉದಾಹರಣೆಗಳಲ್ಲಿ ಎಲ್ಲೆಲ್ಲಿ ಅನ್ವಯಿಸ್ಬೋದು ತಿಳ್ಕೊಳ್ಳೋಣ. ಮೊದಲನೇ ಉದಾಹರಣೆ ಗಂಟೆ ಮತ್ತು ಅಲಾರಾಮ್. ಒಂದು ಶಾಲೆಯಲ್ಲಿ 30 ನಿಮಿಷಕ್ಕೊಮ್ಮೆ ಒಂದು ಬೆಲ್ ಆಗುತ್ತದೆ ಮತ್ತು ಇನ್ನೊಂದು ಬೆಲ್ 45 ನಿಮಿಷಕ್ಕೆ ಆಗುತ್ತದೆ. ಹಾಗಾದರೆ 2 ಬೆಲ್ಗಳು ಒಟ್ಟಿಗೆ ಬಾರಿಸಲು ಕನಿಷ್ಠ ಎಷ್ಟು ಸಮಯ ಬೇಕು? ಸೊ ಇಲ್ಲಿ ನಮಗೆ ಪರಿಹಾರ ಬೇಕಂತಂದರೆ 30 ನಿಮಿಷ ಮತ್ತು 45 ನಿಮಿಷ ಎರಡಕ್ಕೂ ನಾವೇನು ಮಾಡಬೇಕಾಗುತ್ತೆ? ಲಾಸಾಹವನ್ನು ಕಂಡುಹಿಡಬೇಕಾಗುತ್ತೆ. ಈಗ ಪರಿಹಾರ ನೋಡೋಣವೇ. 30 ಮತ್ತು 45ರ ಲಾಸಾಹ ಎಷ್ಟಾಗುತ್ತೆ? ನಮಗೆ 90 ಆಗುತ್ತದೆ. ಅಂದರೆ ಪ್ರತಿ 90 ನಿಮಿಷಕ್ಕೆ 2 ಬೆಲ್ಗಳು ಒಂದೇ ಸಮಯದಲ್ಲಿ ಆಗುತ್ತೆ. ಈಗ ಎರಡನೇ ಉದಾಹರಣೆಯನ್ನು ನೋಡೋಣ. ಬಸ್ ಮತ್ತು ಟ್ರೈನ್ ವೇಳಾಪಟ್ಟಿ. ಬಸ್ ಮತ್ತು ಟ್ರೈನ್ ವೇಳಾಪಟ್ಟಿಯಲ್ಲೂ ಸಹ ನಾವು ಲಾಸಾಹವನ್ನು ನೋಡ್ಬೋದು. ಉದಾಹರಣೆಗೆ ಒಂದು ಬಸ್ 20 ನಿಮಿಷಕ್ಕೊಮ್ಮೆ ಮತ್ತು ಟ್ರೈನ್ 25 ನಿಮಿಷಕ್ಕೊಮ್ಮೆ ನಿಗದಿತ ನಿಲ್ದಾಣಕ್ಕೆ ಬರುತ್ತದೆ. ಎರಡು ಯಾವ ಕನಿಷ್ಠ ಸಮಯದಲ್ಲಿ ನಿಲ್ದಾಣಕ್ಕೆ ಒಟ್ಟಿಗೆ ಬರುತ್ತವೆ ಅಂತ ನಾವು ಕಂಡುಹಿಡಬೇಕು. ಸೊ ಪರಿಹಾರ ಇದಕ್ಕೇನಪ್ಪ ಅಂತಂದರೆ 20 ಮತ್ತು 25ರ ಲಾಸಾಹವನ್ನು ಕಂಡುಹಿಡಬೇಕು. ಆವಾಗ ನಮಗೆ ಏನು ಸಿಗುತ್ತೆ? ಉತ್ತರ 100 ಸಿಗುತ್ತದೆ. ಹಾಗಾಗಿ ಲಾಸಾಹವನ್ನ ಪರಿಕಲ್ಪನೆ ನಮ್ಮ ನಿಜ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಈ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಏನು ಮಾಡಬೇಕು? ತಿಳಿಸ್ಕೊಡ್ಬೇಕು. ಈಗ ಈ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಮೌಲ್ಯಮಾಪನ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳಿಗೆ ಲಾಸಾಹಗಳನ್ನು ಕಂಡುಹಿಡಿಯಬೇಕು. ಮೊದಲನೇದರಲ್ಲಿ 9 ಮತ್ತು 4, ಎರಡನೇದು 12 ಮತ್ತು 5, ಮೂರನೇದು 3, 4 ಮತ್ತು 5. ಈಗ ಎರಡನೇ ಕ್ವಶನ್ ನೋಡೋದಾದರೆ, ಒಂದು ಪಟಾಕಿಯು 40 ಸೆಕೆಂಡಿಗೊಮ್ಮೆ ಸಿಡಿಯುತ್ತದೆ ಮತ್ತು ಇನ್ನೊಂದು ಪಟಾಕಿಯು 50 ಸೆಕೆಂಡಿಗೊಮ್ಮೆ ಸಿಡಿಯುತ್ತದೆ. ಇವು ಎರಡು ಒಟ್ಟಿಗೆ ಸಿಡಿಯಲು ಕನಿಷ್ಠ ಎಷ್ಟು ಸಮಯ ಬೇಕು? ಇದು ಎರಡನೇ ಪ್ರಶ್ನೆ. ಹಾಗೆ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ನಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳು ಸಹ ಇವೆ. ಇವುಗಳನ್ನು ಸಹ ನಾವು ಮೌಲ್ಯಮಾಪನಕ್ಕೆ ಬಳಸಿಕೊಳ್ಳಬಹುದು.